ಎಲ್ ಎಲ್ಲರಿಗೂ ನಮಸ್ಕಾರ. ರಂಜಿತಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತೀನಿ, ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾನು ಏನು ಮಾಡಕತ್ತೀನಿ ಅಂದ್ರೆ ಹಲಸಿನ ಹಣ್ಣಿನ ಹೋಳಿಗೆ ಮಾಡಕತ್ತೀನಿ. ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಈಗ ಒಂದು ಅರ್ಧ ಹಲಸಿನ ಹಣ್ಣಿನ ಹೊಳ್ಕೊಂಬಂದ ಅದರೊಳಗಿಂದೆಲ್ಲ ಬೀಜ ತಗೊಳಕತ್ತೀನಿ ನೋಡ್ರಿ. ನಾನು ಈಗ ಹಲಸಿನ ಹಣ್ಣಿನ ಸೀಸನ್ ನೋಡ್ರಿ, ಅದಕ್ಕೆ ಹೋಳಿಗೆ ಮಾಡ್ಬೇಕಂತಂದ ಹೋಳಿಗೆ ಮಾಡೋಕೆ ತಯಾರು ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ಅರ್ಧ ಹಲಸಿನ ಹಣ್ಣು ತೊಗೊಂಡಿನಿ ನಾನು, ಅಂದರೆ ಅದರೊಳಗಿಂದೆಲ್ಲನೂ ಹಲಸಿನ ಹಣ್ಣನ್ನು ತೊಗೊಳಕತ್ತೀನಿ ನೋಡ್ರಿ. ಬೀಜ ಸಪ್ರೇಟು ಮತ್ತು ಇದು ಸಪ್ರೇಟ್ ಒಂದು ಇದ್ರೊಳಗೆ ಹಾಕಿ ಇಟ್ಕೊಂಡಿನಿ, ಬಟ್ಟಲ್ದಾಗ ಹಾಕಿ ನಾ ಒಂದಿಷ್ಟು ತೊಗೊಬೇಕಂತಂದು ತೊಗೊಳಕತ್ತೀನಿ ನೋಡ್ರಿ. ಈ ಥರ ಅದರೊಳಗಿನ ಬೀಜನ ಸಪ್ರೇಟ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಹಲಸಿನ ಹಣ್ಣು ಆರೋಗ್ಯಕ್ಕೆ ಭಾಳ ಚಲೋ ರೀ. ಆಲ್ಮೋಸ್ಟ್ ಈ ಸೀಸನ್ದಾಗ ಅದು ಜಾಸ್ತಿ ಇರ್ತೈತೆ ನೋಡ್ರಿ, ಅದಕ್ಕೆ ನಾನು ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ಕೊಳಕತ್ತೀನಿ. ಫಸ್ಟ್ ಏನು ಬೇಕಾಗಿರೋ ಸಾಮಗ್ರಿಗಳನ್ನು ತೋರ್ಸ್ಲಾಕತ್ತೀನಿ ರೀ. ಫಸ್ಟ್ ಬೆಲ್ಲ ತೊಗೊಂಡಿನಿ ನೋಡ್ರಿ, ಮತ್ತು ಹಲಸಿನ ಹಣ್ಣು ತೊಗೊಂಡಿನಿ ಒಂದು ದೊಡ್ಡ ಕಪ್ಪ ಹಲಸಿನ ಹಣ್ಣು ತೊಗೊಂಡಿನಿ, ಮತ್ತು ಕೊಬ್ಬರಿ ತೊಗೊಂಡಿನಿ ನೋಡ್ರಿ. ಮತ್ತು ಚಿರೋಟಿ ರವೆ ಅಂದರೆ ಉಪ್ಪಿಟ್ಟು ರವೆ ಅಂತಾರೆ, ಸಣ್ಣ ಉಪ್ಪಿಟ್ಟು ರವೆ ಅಂತಾರಲ್ಲ, ಆ ರವೆ ತೊಗೊಂಡಿನಿ ಒಂದು ಬಟ್ಲಾಗಷ್ಟು. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು ನೋಡ್ರಿ. ಮತ್ತು ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ನೀವು ಮೈದಾ ಹಿಟ್ಟು ತೊಗೋಬೋದು. ಈಗ ನೋಡ್ರಿ, ಫಸ್ಟ್ ನಾನು ಒಲೆ ಹೊತ್ತಿಸ್ಕೊಂಡು ದಪ್ಪವಾದ ಕಡಾಯಿ ಇಟ್ಕೋಬೇಕ್ರಿ. ಇಟ್ಕೊಂಡು ರವೆ ಹುರ್ಕೊಳಕತ್ತೀನಿ ನಾನು. ಅಂದರೂ ಇದು ಈ ಸೀಸನ್ದಾಗ ಹಲಸಿನ ಹಣ್ಣು ಭಾಳ ಸಿಗ್ತಾವೆ ನೋಡ್ರಿ. ಅದಕ್ಕೆ ಯಾವ ಸೀಸನ್ದಾಗ ಯಾವ್ಯಾವ ಹಣ್ಣುಗಳು ಸಿಗ್ತಾವಲ್ಲ ಆ ಹಣ್ಣುಗಳ್ನ ಬಳಸ್ಕೊಂಡು ತಿನ್ನಿರಿ. ಯಾಕಂದ್ರೆ ಆರೋಗ್ಯಕ್ಕೆ ಭಾಳ ಚಲೋ ಇರ್ತಾವೆಲ್ಲ ಹಣ್ಣು ತಿನ್ನಬೇಕು. ಇದು ಹಲಸಿನ ಹಣ್ಣು ಚೆನ್ನಾಗಿರ್ತೈತೆ ರೀ ಟೇಸ್ಟ್. ನಾನು ನಿಜ ಹಲಸಿನ ಹಣ್ಣಿನ ಹೋಳಿಗೆ ಫಸ್ಟ್ ಟೈಮ್ ರೀ ನಾನು ಮಾಡೋದು. ಈಗ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ರವೆ ಹುರ್ಕೊಳಕತ್ತೀನಿ. ಬಟ್ ಚೆನ್ನಾಗಿತ್ತು, ಟೇಸ್ಟ್ ಮಸ್ತಿತ್ತು. ಈಗೆಲ್ಲನೂ ಹುರ್ಕೊಂಡು ಅಂದರೆ ಅತಿ ಕರಗೂ ಆಗಬಾರ್ದು ರೀ ರವೆ, ಅಟ್ಟ ಮೀಡಿಯಮ್ ಉರಿ ಇಟ್ಟು ಹುರ್ಕೋಬೇಕು. ಈ ಥರ ಹುರ್ಕೋಬೇಕ್ರಿ, ಕೈ ಬಿಡದೆ ಹುರ್ಕೋಬೇಕು. ಅಂದರೆ ಹೊತ್ತು ಬಿಡ್ತೈತಿ. ಈಗ ಒಂದು ಬಟ್ಟಲ್ದಾಗ ಹಾಕ್ಕೊಂಡು ಇಟ್ಕೊಳಕತ್ತೀನಿ ರೀ. ಈಗ ಗ್ಯಾಸ್ ಬಂದ್ ಮಾಡಿ ಒಂದು ಬಾಟಲ್ದಾಗ ಹಾಕ್ಕೊಂಡು ಇಟ್ಕೊತೀನಿ. ಈ ಥರ ಕಲರ್ ಬರ್ಬೇಕ್ರಿ ರವ್ದು. ಈಗ ಬೆಲ್ಲನ ಕರ್ಸ್ಕೊಳಕತ್ತೀನಿ ನೋಡ್ರಿ. ಬೆಲ್ಲ ಹಾಕ್ಕೊಳಕತ್ತೀನಿ. ಒಂದು ಅರ್ಧ ಕಪ್ಪಾಗಷ್ಟು ಬೆಲ್ಲ ತೊಗೊಂಡಿನಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ್ರಿ. ಒಂದು ಅರ್ಧ ಕಪ್ಪಾಗಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬೆಲ್ಲ ಕರ್ಸ್ಕೊಳ್ಳೋಣ್ರಿ. ನೀವು ಈ ಥರ ಬೆಲ್ಲ ಕರ್ಸ್ಕೊಂಡು ಅದು ಸೋಸ್ಕೊಂಡು ತೆಗೋದ್ರೂ ನಡಿತೈತಿ. ಈಗ ಕೊಬ್ಬರಿ ತೊಗೊಂಡಿನಿ ನೋಡ್ರಿ. ಕೊಬ್ಬರಿ ಒಳಗೆ ಒಂದು 3-4 ಏಲಕ್ಕಿ ಹಾಕ್ಕೊಂಡು 3-4 ಇದನ್ನ ಸ್ವಲ್ಪ ನುಣ್ಣಗೆ ರುಬ್ಕೊಂಬರ್ಬೇಕ್ರಿ. ಅತಿ ನುಣ್ಣಗೂ ಆಗಬಾರ್ದು, ಅತಿ ದಪ್ಪು ಇರಬಾರ್ದು, ಮೀಡಿಯಮ್ ಸೈಜ್ ರುಬ್ಕೊಂಡು ಬರ್ಬೇಕ್ರಿ. ನಾನು ಮಿಕ್ಸರ್ಗೆ ಹಾಕ್ತೀನಿ. ಅಂದರೆ ಅತಿ ತರಿ ಅಂತಾರೆ ನೋಡ್ರಿ, ಆ ಥರ ಇರಬೇಕು. ಅತಿ ಇದೂ ಇರಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳಕತ್ತೀನಿ ನಾನು. ಇನ್ನೊಮ್ಮೆ ಹಾಕ್ಕೊಂಡು ರುಬ್ಕೋತೀನಿ ರೀ. ಈಗ ಇವು ಹಲಸಿನ ಹಣ್ಣು ಇಷ್ಟ ಮಾಡ್ಕೊಂಬಂದಿನಿ ನಾನು. ಈಗ ಇಷ್ಟು ಹಲಸಿನ ಹಣ್ಣು ತೊಗೊಂಡಿನಿ, ರುಬ್ಕೊಂಡಿದ್ದಾಯ್ತು ನೋಡ್ರಿ. ಫುಲ್ಲಾಗ ಅತಿ ನುಣ್ಣಗೂ ಇರಬಾರ್ದು, ಅತಿ ಇದೂ ಇರಬಾರ್ದು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಯಾಕಂದ್ರೆ ಸ್ವಲ್ಪ ಇದು ಐತಿ, ಇನ್ನು ಸ್ವಲ್ಪ ರುಬ್ಕೊಂಬರ್ತೀನಿ ನಾನು. ಈಗ ಈ ಥರ ಇರ್ಬೇಕು ನೋಡ್ರಿ. ಅದು ಅತಿ ನುಣ್ಣಗೂ ಇರಬಾರ್ದು, ಅತಿ ಇದೂ ಇರಬಾರ್ದು, ದಪ್ಪನೂ ಇರಬಾರ್ದು. ಈಗ ಏನು ಬೆಲ್ಲ ಕರ್ಸ್ಕೊಂಡು ನೋಡ್ರಿ, ಅದರೊಳಗೆ ಹಾಕೋತೀನಿ ರೀ. ಇದನ್ನು ಕೊಬ್ಬರಿನ ಹಾಕೋತೀನಿ. ಅಂದರೆ ಹಲಸಿನ ಹಣ್ಣಿನ ಹೋಳಿಗೆ ಫಸ್ಟ್ ಟೈಮ್ ಮಾಡೋದ್ರಿ ನಾನು ಹೂರ್ಣದ ಹೋಳಿಗೆ ಹೆಂಗೆ ಮಾಡ್ತೀನಿ ನೋಡ್ರಿ, ಸಜ್ಕದ ಹೋಳಿಗೆ ಅಂತೀವಿ ನೋಡ್ರಿ, ಆ ಥರ ಮಾಡಕತ್ತೀನಿ. ಮಸ್ತ್ ಬಂದಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಬಟ್ ಚೆನ್ನಾಗಿತ್ತು ರೀ ಟೇಸ್ಟ್. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಈಗ ನಾನು ತೆಳಗೆ ಗ್ಯಾಸ್ ಚಾಲು ಮಾಡ್ಕೋತೀನಿ ರೀ. ಇಷ್ಟು ತನಕ ಬಂದು ಇಟ್ಕೊಂಡಿದ್ನಿ. ಈಗ ಚಾಲು ಮಾಡಿ ಸಣ್ಣಾಗಿ ಇಟ್ಕೊಳ್ಬೇಕು. ಆಮೇಲೆ ಈಗ ಹಲಸಿನ ಹಣ್ಣನ್ನು ನಾನು ರುಬ್ಕೋತೀನಿ ರೀ. ಅದನ್ನೂ ಹಾಕ್ಕೊಂಡು ರುಬ್ಕೋತೀನಿ. ಈಗ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ.
ಫುಲ್ಲಾಗ ನುಣ್ಣಗೆ ಪೇಸ್ಟ್ ಆಗ್ಬೇಕ್ರಿ ಹಲಸಿನ ಹಣ್ಣು. ಯಾಕಂದ್ರೆ ತರಿಯಾಗಿದ್ದು ಅಂದ್ರೆ ಹಲಸಿನ ಹಣ್ಣು ಹೋಳ್ಗೆ ಮಾಡೋಕೆ ಚೆನ್ನಾಗಿ ಬರಂಗಿಲ್ಲ ರೀ. ಅದಕ್ಕೆ ಇನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಆಗಿರಬೇಕು. ಕೈಗೆ ಹತ್ತಬಾರ್ದಂದ್ರೆ ನುಣ್ಣಗೆ ಪೇಸ್ಟ್ ಆಗಿರಬೇಕು, ಅಷ್ಟು ನುಣ್ಣಗಾಗಿರಬೇಕು. ಈಗ ಇನ್ನಷ್ಟಿತ್ತು ಅದನ್ನೂ ರುಬ್ಕೊಳಕತ್ತೀನಿ ನೋಡಿರಿ. ಈಗ ರುಬ್ಕೊಂಡಿದ್ದಾಯಿತು. ಈ ಥರ ಇರಬೇಕು ರೀ ಪೇಸ್ಟ್ ಅದರದ್ದು. ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು. ಈಗ ಇಷ್ಟ ಆಗೈತೆ ನೋಡಿರಿ. ಈಗ ಅದೇನು ಬೆಲ್ಲ ಮತ್ತು ಕೊಬ್ಬರಿದು ಇದು ಹಾಕ್ಕೊಂಡಿದ್ದೀನಿ ನೋಡಿರಿ, ಅದ್ರೊಳಗೆ ಹಾಕ್ಕೊಳಕತ್ತೀನಿ. ಇದಿಷ್ಟು ಹಾಕ್ಕೊಳಕತ್ತೀನಿ. ಮಿಕ್ಸರ್ದಾಗಿತ್ತಲ್ಲ ಅದಿಷ್ಟು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಪೇಸ್ಟ್ ಆಗಿರ್ಬೇಕು ರೀ. ಅತಿ ದಪ್ಪ ಆದಂದ್ರೆ ಹೋಳ್ಗೆ ಮಾಡೋತ್ನಾಗ ಹೋಳ್ಗೆ ಹರಿತಾವ. ಅದಕ್ಕೆ ಎಲ್ಲನೂ ನೀಟಾಗಿ ಹಾಕ್ಕೊಳಕತ್ತೀನಿ ರೀ. ಅಂದರೆ ಗ್ಯಾಸ್ ಜಾಸ್ತಿ ಇದು ಇರಬಾರ್ದು ರೀ. ಅಂದರೆ ಉರಿ ಜಾಸ್ತಿ ಇರಬಾರ್ದು, ಅಷ್ಟು ಮೀಡಿಯಮೇ ಇರಬೇಕು. ಸಣ್ಣ ಅಂದ್ರೆ ಲೋ ಇದ್ರ ಮ್ಯಾಗೆ ಇಟ್ಕೊಂಡು ಮಾಡ್ಕೋಬೇಕು ಇದನ್ನು. ಈಗ ರವೆ ಹಾಕ್ಕೊಳಕತ್ತೀನಿ ನೋಡಿರಿ. 1 ಕಪ್ ಏನು ರವೆ ತೊಗೊಂಡಿನಿ. ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೈ ಬಿಡದೆ. ಅಂದರೆ ಅವಾಗ ಚೆನ್ನಾಗಂತ ಸೇಮ್ ಹೂರ್ಣದ ಹೋಳ್ಗೆ ಆ ಥರ ಮಾಡ್ತೀವಿ ನೋಡಿರಿ, ಆ ಥರನೇ ಮಾಡಬೇಕಿದು. ಏನು ಚೇಂಜಸ್ ಇಲ್ಲ, ಆ ಥರನೇ ಇದು ಮಾಡ್ಕೋಬೇಕು. ಅದು ಹೂರ್ಣದ ಹೋಳಿಗೆಯನ್ನು ಬ್ಯಾಳೆ ಮಾಡ್ತೀವಿ. ಇದು ಹಲಸಿನ ಹಣ್ಣು ಹಾಕಿ ಮಾಡಾಕತ್ತೀವಿ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಾಡ್ಕೊಂಡು ಈ ಥರ ಅದಕ್ಕೆ ಬರ್ಬೇಕು ನೋಡಿರಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಗಟ್ಟಿಯಾಗಿ ಬರ್ತೈತಿ. ಆವಾಗ ನಾವು ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ. ಈಗ ಹಿಟ್ಟು ನಾದ್ಕೋತೀನಿ ರೀ. ಹಿಟ್ಟು ನಾದ್ಕೊಂಡು ಇಟ್ಕೋತೀನಿ. ಈಗ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ನೀವು ಗೋಧಿ ಹಿಟ್ಟು ಪಾಲಿಂದ ಮೈದಾ ಹಿಟ್ಟನ್ನು ತೊಗೋಬೋದು. ಬಟ್ ನನ್ನ ಆರೋಗ್ಯಕ್ಕೆ ಒಳ್ಳೇದತ್ತಂದ ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಳಕತ್ತೀನಿ ನೋಡಿರಿ. ಅಂದರೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಂತಂದು ನಾನು ಗೋಧಿ ಹಿಟ್ಟು ಮಾಡ್ಕೊಂಡಿನಿ. ಈಗ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ. ಆ ಹಿಟ್ಟು ಯಾವ ಥರ ನಾದ್ಕೊಂಡು ಇಟ್ಕೋಬೇಕಂದ್ರೆ ಒಂದು 2-3 ಗಂಟೆ ನಾದ್ಕೊಂಡು ಇಟ್ಕೊಂಡು ಆಮೇಲೆ ಹೋಳ್ಗೆ ಹಿಟ್ಟು ಥರ ಮಾಡ್ಕೋಬೇಕ್ರಿ. ಆವಾಗ ಹೋಳ್ಗೆ ಬರ್ತಾವೆ. ಒಮ್ಮೆಗೆ ಚಪಾತಿ ಹಿಟ್ಟು ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಹೋಳ್ಗೆ ಬರೋಂಗಿಲ್ಲ. ಅದಕ್ಕೆ ಹಿಟ್ಟು ಮೊದಲೇ ಇಟ್ಕೊಂಡು ಅದನ್ನು ಹೋಳ್ಗೆ ಹಿಟ್ಟಿರ್ತಾನೆ ಹಿಟ್ಟು ನಾದ್ಕೋಬೇಕ್ರಿ. ಅದು ಸ್ವಲ್ಪ ನೀರೊಳಗೆ ನೆನೆ ಹಾಕಿ ಅದನ್ನ ಹಿಟ್ಟು ಹೋಳ್ಗೆಗೆ ಹೆಂಗೆ ಮಾಡ್ತೀರಿ ನೋಡಿರಿ, ಹೂರ್ಣದ ಹೋಳ್ಗೆಗೆ ಆ ಥರ ಹಿಟ್ಟು ಮಾಡ್ಕೋಬೇಕ್ರಿ. ಈಗ ಒಂದು ಎಣ್ಣೆ ಕವರ್ ಪಾಕಿಟ್ ತೊಗೊಂಡಿನಿ. ಪಾಕಿಟ ಕಟ್ ಮಾಡಿ ಈ ಥರ ಮಾಡ್ಕೊಂಡಿನಿ ನೋಡಿರಿ ಹೋಳ್ಗೆ ಮಾಡ್ಕೊಳಕ್ಕೆ. ಈಗ ಫ್ರಿಜ್ನಾಗ ಇಟ್ಕೊಂಡಿದ್ನ ಅದು ಹೂರ್ಣ. ಅಂದರೆ ನೀವು ಸ್ವಲ್ಪ ಅಳಸಾಯ್ತು ಅಂದ್ರೆ ಫ್ರಿಜ್ನಾಗ ಇಟ್ಕೋಬೋದು ರೀ. ನಾನು ಫ್ರಿಜ್ನಾಗ ಇಟ್ಕೊಂಡು ಒಂದು 10-20 ನಿಮಿಷ ಫ್ರಿಜ್ನಾಗ ಇಟ್ಕೊಂಡಿದ್ನಿ. ಈಗ ಹೋಳ್ಗೆ ಮಾಡ್ಕೊಳಕತ್ತೀನಿ ನೋಡಿರಿ. ಈಗ ನೋಡಿರಿ ಈ ಥರ ಹಿಟ್ಟು ನಾದ್ಕೊಂಡು ನಾನು ಬಂದೀನಿ. ಈ ಥರ ಆಗೈತೆ ನೋಡಿರಿ ಹಿಟ್ಟು. ಈ ಥರ ಇರ್ಬೇಕು, ಅಷ್ಟು ಸ್ಮೂತಾಗಿ ಇರ್ಬೇಕು ರೀ ಅದು ಹಿಟ್ಟು. ಈಗ ಹೋಳ್ಗೆ ಮಾಡ್ತೀನಿ ರೀ. ಈ ಥರ ಹೂರ್ಣನೂ ಆಗೈತಿ. ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೋತೀನಿ. ಅದನ್ನು ಈ ಥರ ಗುಂಡಕ್ಕೆ ಮಾಡಿ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಳ್ಬೇಕ್ರಿ. ಯಾಕಂದ್ರೆ ಹಿಟ್ಟು ಕೈಗೆ ಹತ್ತತ್ಲೆ. ಅದಕ್ಕೆ ಭಾಳ ಸ್ಮೂತ್ ನಾದಿರ್ತೀವಿ. ಹೂರ್ಣದ ಹಿಟ್ಟು ಹೆಂಗೆ ಮಾಡ್ತೀರಿ ಆ ಥರನೇ ಮಾಡೋದ್ರಿ ಇದು. ಸ್ವಲ್ಪ ಇದಕ್ಕೂ ಕೈಗೆ ಎಣ್ಣೆ ಹಚ್ಕೊಂಡೆ ಇದು ತೊಗೋಬೇಕ್ರಿ ಹೂರ್ಣ. ಈ ಥರ ಗುಂಡು ಮಾಡಿ ಅದರೊಳಗೆ ಈ ಥರ ಪ್ಯಾಕ್ ಮಾಡ್ಕೋಬೇಕ್ರಿ. ಸೇಮ್ ನೀವು ಕಾಯಿ ಹೋಳ್ಗೆ ಹೋಳ್ಗೆ ಹೆಂಗೆ ಮಾಡ್ತೀರಿ ನೋಡಿರಿ, ಎಂಥರ ಇದು ಕಡ್ಲೆಬೇಳೆ ಹೋಳ್ಗೆ ಆ ಥರ ಮಾಡ್ತೀರಿ ಆ ಥರನೇ ಇದು. ಈ ಥರ ಮಾಡ್ಕೊಂಡು ನೀವು ಒಬ್ಬೊಬ್ಬರು ತಡ್ತಾರೆ ಈ ಥರ ಹಿಂಗೆ ಕೈಲೇ ತಟ್ಟೋದು ತೋರಿಸಿನ. ಈ ಥರ ಕೈಲೇನೂ ತಟ್ತಾರೆ. ಕೈಲೇ ನಿಮ್ಗೆ ಇಷ್ಟ ಆಗ್ಲಿಕ್ಕಂದ್ರೆ ಬೆಳ್ಳುಳ್ಳಿಗೆಲೆ ತಟ್ಕೋಬೋದು ರೀ. ನನ್ನ ಕೈಲಿ ಅಷ್ಟು ರೂಢ ಇಲ್ಲ, ಅದಕ್ಕೆ ಬೆಳ್ಳುಳ್ಳಿಗೆಲೆ ಇದು ಮಾಡ್ಕೊಳಕತ್ತೀನಿ. ತಳಗ ಒಂದು ಪೇಪರ್ ಈ ಥರ ಎಣ್ಣೆ ಕವರ್ ಬೇಕೇ ರೀ. ಯಾಕಂದ್ರೆ ಅಂಟ್ತಾವೆ. ಅದಕ್ಕೋಸ್ಕರ ನೀವು ಎಣ್ಣೆ ಕವರ್ ಇರ್ಲಿಕ್ಕಂದ್ರೆ ಇದ್ರ ಪೇಪರ್ ಇರ್ತಾವೆ ನೋಡಿರಿ, ಕ್ಯಾರಿ ಬ್ಯಾಗ್ಗಳು ಇರ್ತಾವೆ ನೋಡಿರಿ. ಏನು ಕಾಯಿಪಲ್ಲೆ ತಂದೀವಿ ಕ್ಯಾರಿ ಬ್ಯಾಗ್ಗಳು, ಅದ್ರೊಳಗೆ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೂ ನಡಿತೈತಿ. ಬಟ್ ಎಣ್ಣೆ ಕವರ್ ಇದ್ರೆ ಚೆನ್ನಾಗಿ ಬರ್ತಾವೆ ತಂದು ಅದಕ್ಕೆ ಈ ಥರ ಮಾಡ್ಕೊಂಡೀನಿ ನೋಡಿರಿ. ಇನ್ನು ಒಂದು ಹೋಳ್ಗೆ ಮಾಡ್ಕೊಳಕತ್ತೀನಿ. ಬಟ್ ಟೇಸ್ಟ್ ಚೆನ್ನಾಗಿದ್ದು ಇದ್ರದ್ದು. ಈಗ ಅದು ಹೋಳ್ಗೆ ಆಗೈತೆ ನೋಡಿರಿ.
ಬೇಯಿಸ್ಕೊಳಕತ್ತೀನಿ. ಚೆನ್ನಾಗಿ ಟೇಸ್ಟ್ ಇತ್ತು. ಹಲಸಿನ ಹಣ್ಣಿಂದ ಹೋಳಿಗೆ ಮಸ್ತಿತ್ತು. ಈಗ ನೋಡಿರಿ ಈ ಥರ ಆಗೈತಿ. ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆತೈತಿ. ಈಗ ಅದು ಹೋಳಿಗೆ ರೆಡಿ ಆಯಿತು. ಸ್ವಲ್ಪ ಮ್ಯಾಗ ಸ್ವಲ್ಪ ತುಪ್ಪ ಉದಿಸ್ಕೋಬೇಕ್ರಿ, ಟೇಸ್ಟ್ ಚೆನ್ನಾಗಿರ್ತೈತಿ. ನೋಡಿರಿ ಹೋಳಿಗೆ ಎಷ್ಟು ಚಂದ ಬಂದವ. ಸೇಮ್ ಹೂರ್ಣದ ಹೋಳಿಗೆ ಥರನೇ ಆಗ್ಯಾವ, ಬಟ್ ಟೇಸ್ಟ್ ಚೆನ್ನಾಗೈತ್ರಿ. ಇಷ್ಟೊತ್ತನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಹೊಸ ಈ ಚಾನಲ್ ಮಾಡೀನಿ. ಪ್ಲೀಸ್ ಇದಕ್ಕೂ ಹಳಿ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಾಕತ್ತೀರಿ ನೋಡಿರಿ, ಈ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.